ನನ್ನ ಚಾನಲಲ್ಲಿ ನಾನು ಸೋಂಬೇರಿ ರೈಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಕಮೆಂಟ್ ಮೇಲೆ ಕಮೆಂಟು, ಸ್ಟೂಡೆಂಟ್ಸು, ಬ್ಯಾಚುಲರ್ಸು, ಲಾರಿ ಡ್ರೈವರ್ಸ್ಗಳು, ಹಾಗೆ ಹೌಸ್ ವೈಫ್ಸ್ಗಳು ಪ್ರತಿಯೊಬ್ಬರು ಅಕ್ಕ ಚೆನ್ನಾಗಿದೆ, ನಾನು ಮನೇಲಿ ಮಾಡಿದ್ದೆ ಚೆನ್ನಾಗಿ ಬಂದಿದೆ, ಇದೇ ರೀತಿ ರೈಸ್ ರೆಸಿಪೀಸ್ಗಳನ್ನ ತುಂಬ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಎಸ್ಪೆಷಲಿ ಬ್ಯಾಚುಲರ್ಸು ಮತ್ತು ಆ ಲಾರಿ ಡ್ರೈವರ್ಸ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಪ ಅವ್ರು ಯಾರೋ ನಮಗೆಲ್ಲ ಲಾರಿಗಳನ್ನ ತೊಗೊಂಡೋಗಿ ನಾವು ಎಲ್ಲೋ ಹೊರಗಡೆ ನಿಲ್ಸ್ಕೊಂಡಿರ್ತೀವಿ, ಅಂಥ ಟೈಮಲ್ಲೆಲ್ಲ ಮಾಡ್ಕೊಂಡು ತಿನ್ಬೋದು ಮೇಡಮ್, ಇವತ್ತು ಮಾಡಿದ್ದು ಚೆನ್ನಾಗಿತ್ತು ಅಂತ ತುಂಬ ಜನ ಕಮೆಂಟ್ ಮಾಡಿದರೆ, ಎಲ್ರಿಗೂ ನಾನು ಆಭಾರಿಯಾಗಿರ್ತೀನಿ. ಇವತ್ತು ಅಂಥದ್ದೇ ಒಂದು ಸೂಪರಾಗಿರುವಂಥ ಎಗ್ ರೈಸು ಅಲ್ಲ ಪುಡಿಗಳ ರೈಸ್ನ ಮಾಡೋದು ಹೇಳ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈರುಚಿ 24. ನೀವು ಮಾಡ್ತಾ ಇರೋ ಕಮೆಂಟು ಹಾಗೆ ನೀವು ಕೊಡ್ತಾ ಇರೋ ಲೈಕ್ಗೆ ನನಗೆ ಇನ್ನೂ ಹೊಸ ರೆಸಿಪೀಸ್ಗಳನ್ನ ನಿಮ್ಮ ಮುಂದೆ ತಂದಿಡಬೇಕು ಅಂತ ಖುಷಿಯಿಂದ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಇವತ್ತೊಂದು ಸೂಪರಾಗಿರೋಂಥ ರೈಸ್ ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ 3 ಮೊಟ್ಟೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು ಹೆಬ್ಬೆಟ್ಟು ಗಾತ್ರ ಶುಂಠಿನ ನೋಡಿ ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ ನೋಡಿ ಪುಡಿಗಳ ರೈಸ್ಗೆ ಪುಡಿ ಮೇಯ್ನ್ ಇಂಪಾರ್ಟೆಂಟ್. ಇಲ್ಲಿ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಮೇಯ್ನ್ ಇದೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಇದಕ್ಕೆ. ಇಲ್ಲಿ ಒಂದು ಬಾಣಲಿನ ಕಾಯೋದಕ್ಕಿಟ್ಟು ಇಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನಾನು 1 ಈರುಳ್ಳಿಲಿ ಅರ್ಧ ಈರುಳ್ಳಿ ಮಾತ್ರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ರುಬ್ಬಿರೋವಂಥ ಪೇಸ್ಟನ್ನು ಕೂಡ ಇಲ್ಲಿ ನಾನು ಈ ಟೈಮಲ್ಲಿ ಸೇರಿಸ್ಕೊಂಡು ನೀಟಾಗಿ ಈರುಳ್ಳಿ ಜೊತೆಗೆ ಆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು. ಓಕೆನಾ. ಇದು ರಾ ಸ್ಮೆಲ್ ಹೋಗಿ ಒಳ್ಳೆ ಆರಾಮ ಬರಬೇಕು, ಅಲ್ಲಿವರೆಗೂ ಇದನ್ನು ಒಂದು 2 ನಿಮಿಷ ಟೈಮ್ ಹಿಡಿಯುತ್ತೆ. ಓಕೆನಾ. ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕೆ ಒಂದು 2 ನಿಮಿಷ ಟೈಮ್ ಹಿಡಿಯುತ್ತೆ. ಇದೆಲ್ಲ ಫ್ರೈ ಮಾಡಿಕೊಂಡು ಇವಾಗ ನಾವು ತೊಗೊಂಡಿರುವಂಥ ಪುಡಿಗಳನ್ನೆಲ್ಲ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಉಪ್ಪು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 3 ಮೊಟ್ಟೆಯಿಂದ 2 ಇಲ್ಲಿ ರೈಸ್ನ ಮಾಡ್ತಾಯಿದ್ದೀನಿ. ಇದನ್ನು ಎಗ್ ರೈಸ್ ಅನ್ಬೇಕೋ ಪುಡಿಗಳ ರೈಸ್ ಹೇಳಬೇಕೋ ಗೊತ್ತಿಲ್ಲ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೀವು ಮಾಡಿ ನಂಗೆ ಒಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ, ಮಾಡಿ. ಇಲ್ಲಿ ಒಂದು 3 ಮೊಟ್ಟೆ ನೋಡಿ, ಪುಡಿಗಳೆಲ್ಲ ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು 10 ಸೆಕೆಂಡ್ ಸಾಕು. ಓಕೆನಾ. ಇಲ್ಲಿ 3 ಮೊಟ್ಟೆನ ಒಡೆದು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮೊಟ್ಟೆನ ನಾವು ಎಗ್ ರೈಸ್ಗೆಲ್ಲ ಏನು ಮಾಡ್ತೀವಿ, ನೀಟಾಗೆ ಫ್ರೈ ಮಾಡಿದ್ರೆ ಮೊಟ್ಟೆ ಎಲ್ಲ ಒಡ್ಕೊಂಬಿಡುತ್ತೆ ಹಂಗೆ ಹಿಂಗೆ ಅಂತಂತ ನಾವು ಮೊಟ್ಟೆ ದಪ್ಪ ಇರೋ ಥರ ಮಾಡ್ತೀವಿ. ಯಾಕಂದರೆ ನನ್ನ ಚಾನಲಲ್ಲಿ ನಾನು ಎಗ್ ರೈಸ್ನ ಬೇರೆ ಥರ ಮಾಡಿ ತೋರಿಸಿದ್ದೀನಿ. ಇದು ಪುಡಿ ಮಾಡಿಬಿಡ್ಬೇಕು. ಈ ಮಸಾಲ ನಾವು ಹಾಕಿರ್ತೀವಲ್ಲ, ಮಸಾಲ ಐಟಮ್ ಜೊತೆ ಈ ಮೊಟ್ಟೆ ನೀಟಾಗೆ ಪುಡಿಯಾಗಿಬಿಡ್ಬೇಕು. ಅವಾಗಲೇ ಇದು ರೈಸ್ಗೆ ಇದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಇನ್ನು ನೋಡಿ ನೀಟಾಗಿ ಮೊಟ್ಟೆ ಎಲ್ಲ ಮಸಾಲ ಜೊತೆ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಈ ರೈಸ್ ಮಾತ್ರ. ನಿಜವಾಗ್ಲೂ ಒಂದು ಸಲ ಮಾಡಿ ನೀವು ನನಗೆ ಕಮೆಂಟನ್ನು ಮಾಡಿ. ಇಲ್ಲಿ ಉಡುಡಿಯಾಗಿ ಮಾಡ್ಕೊಂಡಿರೋವಂಥ ಅನ್ನನ ಇಲ್ಲಿ ಹಾಕ್ಕೊಂಡು ನೋಡಿ, ಅದ್ರ ಮೇಲೆ ಈಗ ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ಓಕೆನಾ. ಡಾರ್ಕ್ ಸೋಯಾ ಸಾಸ್ ಇವಾಗ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ, ಆರಾಮಾಗೆ ಮಾಡ್ಕೊಳ್ಳಲ್ಲ, ನೀವು ತೊಗೊಬಂದು ಮನೇಲಿ ಮಡಿಕೋಬೋದು. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸು, ಹಾಗೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಓಕೆನಾ. ನಮ್ಮ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ, ನಮ್ಮ ಡೆಕೋರೇಷನ್ ಕ್ವೀನ್ ಇಲ್ಲ ಅಂದರೆ ಆ ಅಡುಗೆ ಕಳೆನೇ ಇರಲ್ಲ ನನಗಂತೂ. ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಅನ್ನ ಇಲ್ಲಿ ಬಿಸಿ ಇದೆ. ನೀವೇನಾದರೂ ಅನ್ನ ಉಳಿದಿರೋ ಅನ್ನದಿಂದನೂ ಬೇಕಾದ್ರೂ ಈ ಥರ ಮಾಡ್ಕೋಬೋದು, ಟೇಸ್ಟ್ ಏನು ವೇರಿಯೇಷನ್ ಎಲ್ಲ ಏನೇ ಆಗಲ್ಲ. ಓಕೆನಾ. ನಾನು ಬಿಸಿಯನ್ನು ಆಗಿರೋದ್ರಿಂದ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀವು ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ನಾನು ಹೇಳಲ್ಲ, ನೀವು ಮಾಡಿ ನಂಗೆ ಒಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ. ನನ್ನದು ತುಂಬ ಖುಷಿಲಿ ತೇಲಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನನ್ನ ಚಾನಲ್ನ ಇನ್ನು ಮುಂದಕ್ಕೆ ತೊಗೊಂಡೋಗಿ ಇದೇ ರೀತಿ ಹೊಸ ರೆಸಿಪಿ ಜೊತೆ ನಾನು ಬರ್ತಾನೆ ಇರ್ತೀನಿ. ಯಾವಾಗಲೂ ನಿಮ್ಮ ಮುಂದೆ ನಿಮಗೋಸ್ಕರ ಹೊಸದು ಏನಾದ್ರು ಬರ್ತಾನೆ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ತಪ್ಪದೆ ಒಂದು ಲೈಕು ಕಮೆಂಟು ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ಹೀಗೆ ನೀವು ತುಂಬಾ ಕಮೆಂಟ್ ಮಾಡಿದಿರೋ ರೆಸಿಪಿಗಳನ್ನ ಇನ್ನು ಮುಂದೆ ನಾನು ಮಾಡೋ ರೆಸಿಪಿಗಳಲ್ಲಿ ನಿಮ್ಮ ಹೆಸರು ಇರುತ್ತೆ, ನೀವು ಇಷ್ಟಪಟ್ಟಂಥ ರೆಸಿಪಿ ಇರುತ್ತೆ. ಓಕೆನಾ. ಯಾವುದು ನಾನು ಮಿಸ್ ಮಾಡಲ್ಲ, ಖಂಡಿತ ನೀವು ಹೇಳಿದ್ದನ್ನೇ ಮಾಡ್ತೀನಿ. ನಿಮಗೋಸ್ಕರ ಮಾಡ್ತಾ ಇರೋದು ನಾನು ನೀವು ಹೇಳ್ದಂಗೆ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನೀವು ನನಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಬೇಡಿ, ನಾನೇ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.